ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಬುಧವಾರ ಮತ್ತು ಗುರುವಾರ 2 ದಿನದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆನೇ ಏನು ಮಾಡಿದ್ರು ಕೂಡ ಬುಧವಾರ ನನ್ನನ್ನು ಕಳಿಸ್ಲೇ ಇಲ್ಲ ಚಿಕ್ಕಮ್ಮ ಎಲ್ಲರೂ ಕೂಡ. ಎದ್ದಿದ್ದೀನಿ, ಎದ್ದಿದ ತಕ್ಷಣ ರಾಮಾಯಣ ಮಹಾಭಾರತ ಸ್ಟಾರ್ಟ್ ಮಾಡಿಬಿಟ್ರು. ಅಪರೂಪಕ್ಕೆ ಬರ್ತೀಯ, ಒಂದಿನ ಇದ್ದು ಹೋಗೋದಕ್ಕೇನೆ ನಿನಗೆ, ಹೋಗಬೇಡ ಅಂತ ಸುಮ್ಮನೆ ಎಲ್ಲರೂ ಕೂಡ ಅಡ್ಡಬಾಯ್ ಹಾಕ್ಬಿಟ್ರು. ಸರಿ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಸುಮ್ಮನೆ ಆದೆ. ನೆನ್ನೆ ಫಂಕ್ಷನ್ ಮುಗೀತಲ್ವ, ಅದಕ್ಕೋಸ್ಕರ ಇವತ್ತು ಬಂದುಬಿಟ್ಟು ಏನಾದರೂ ನಾನ್ ವೆಜ್ ಮಾಡೋಣ, ಎಲ್ಲರೂ ಕೂಡ ಮಕ್ಕಳು ಎಲ್ಲ ಇದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಚಿಕ್ಕಮ್ಮ ಬಲವಂತದಿಂದ ಅಲ್ಲೇ ಇರಿಸ್ಕೊಂಡ್ರು. ಅಷ್ಟರಲ್ಲಿ ಮೀನು ಕೂಡ ಬಂದವು. ಆ ಮೀನು ಬಂದ ತಕ್ಷಣ ನಮ್ಮ ಚಿಕ್ಕಮ್ಮ ಮೀನು ತೊಗೊಂಡ್ರು. ನಮ್ಮ ಅಣ್ಣರು ಬಂದುಬಿಟ್ಟು ಅವರು ಚಿಕನ್ ಕಟ್ ಮಾಡಿಸ್ಕೊಬಂದಿದ್ರು. ಒಂದು 3 kg 4 kg ಅಷ್ಟು ಚಿಕನ್ ಕಟ್ ಮಾಡಿಸ್ಕೊಬಂದಿದ್ರು. ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಇಲ್ಲಿ ಮೀನು ತೊಗೊಂಡಿದ್ರು. ಮೀನು ಸಾರು ಈ ಕಡೆ ಮನೇಲಿ, ಆ ಕಡೆ ಮನೇಲಿ ಬಂದುಬಿಟ್ಟು ಚಿಕನ್ ಸಾರು. ಮೀನಂತೂ ಚಿಕ್ಕ ತುಂಬ ಕ್ಯೂಟಾಗಿದ್ವು. ಈ ಕೆಲಸ ಎಲ್ಲ ಕೂಡ ನಮ್ಮ ರೋಜ ಕೂಡ ಹೋಗಿರಲಿಲ್ಲ. ನೈಟ್ ಫಂಕ್ಷನ್ ಮುಗೀತಲ್ವ, ಬೆಳಗ್ಗೆ ಹೋಗೋದಕ್ಕಾಗಲಿಲ್ಲ. ಸಾಯಂಕಾಲನೂ ಹೋಗ್ತೀನಿ ಒಂದು ಸತಿ ಅಂತ ಹೇಳಿಬಿಟ್ಟು ಇಲ್ಲೇ ಉಳ್ಕೊಂಡ್ರು. ನಮ್ಮ ಸಹನ ನಮ್ಮ ಪಾಲ ಇಬ್ಬರಲ್ಲೇ ಸ್ಕೂಲ್ಗೆ ಹೋಗ್ತಾ ಇರ್ತಾರಲ್ವ, ಏನು ಪರವಾಗಿಲ್ಲ, ಸ್ವಲ್ಪ ಅನ್ನಪನ್ನ ಮಾಡ್ಕೊತಾಳೆ ನಮ್ಮ ಸಹನ. ಮಾಡಿಕೊಂಡು ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು ಆರಾಮ್ಸೆ ಅವ್ರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಅದಕ್ಕೆ ಟೆನ್ಷನ್ ಇಲ್ಲ. ಈ ಕಡೆ ಬಂದುಬಿಟ್ಟು ಮೀನು ಉಜ್ಜೋದಕ್ಕಂತೂ ಹೊಸ ಮನೆ ಹತ್ರ ಬಂದ್ವಿ. ಇಲ್ಲಿ ನೋಡಿ, ಇದಕ್ಕೆ ಗಂಡು ಬೇಕು ಹೆಂಗಿದೆ ನೋಡಿ, ಎಷ್ಟು ದಪ್ಪ ಇದೆ. ಒಂದೊಂದು ಸತಿ ಸಡನ್ನಾಗಿ ನೋಡಿಬಿಟ್ರಂತೂ ಹಂಗೆ ಎದುರ್ಕೋಬೇಕು, ಅಷ್ಟು ದೊಡ್ಡದಾಗಿದೆ. ಇದು ಬಂದುಬಿಟ್ಟು ನಂಬಬೇಕು, ಇದು ಹೆಣ್ಣು ಬೇಕು. ಇದು ಮೊನ್ನೆ ರೀಸೆಂಟಾಗಿ 5 ಮರಿ ಹಾಕಿತ್ತು ಫ್ರೆಂಡ್ಸ್. 5 ಮರಿನೂ ಕೂಡ ಮನೆಯಲ್ಲೆಲ್ಲ ಅಷ್ಟೊಂದು ಇಟ್ಕೊಳೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಚಿಕ್ಕಮ್ಮ ಸ್ವಲ್ಪ ದೊಡ್ಡವಾದಮೇಲೆ ಎಲ್ಲ ಕೂಡ ಇಟ್ಕೊಟ್ಬಿಟ್ಟಿದ್ದಾರೆ. ಅದು ಏನು ಗೊತ್ತಾ, ಅವಳ ಪುಣ್ಯ ಹೆಂಗಿದೆ ಗೊತ್ತಾ, 5 ಮರಿನೂ ಕೂಡ ಒಂದೇ ಮನೆಗೆ ಸೇರಿದ್ದಾವೆ. ತಿಮ್ಮಕ್ಕ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವರಂತೂ. ಅವರು ನಿಜವಾಗ್ಲೂ ಒಂದೊಂದ್ಸತಿ ಫೋಟೋ ಕೂಡ ಹಾಕ್ತಾಯಿದ್ರು, ಅಂದರೆ ವೀಡಿಯೋ ಎಲ್ಲ ಮಾಡಿ ಹಾಕ್ತಾಯಿದ್ರು. ಅವರು ಫೇಸ್ಬುಕ್ಕಲ್ಲಿ ಹಾಕ್ಕೊತಾ ಇದ್ರು ಅವ್ರು. ಇದರಲ್ಲಿ ನನಗೆ ಗೊತ್ತಿರಲಿಲ್ಲ ಇವು ನಮ್ಮ ಬೆಕ್ಕಿನ ಮರಿ ಅಂತ ಹೇಳಿಬಿಟ್ಟು. ನಾನು ಹೋಗಿ ಕೇಳಿದಾಗ ಈ ಥರ ತಿಮ್ಮಕ್ಕ ಇಟ್ಕೊಂಡು ಹೋಗ್ಬಿಟ್ಟಿದ್ದಾಳಮ್ಮ, ಎಲ್ಲ ಕೂಡ ನನಗೆ ಬೇಕು ಅಂತ ಹೇಳಿ. ಅಷ್ಟೊಂದು ಬೆಕ್ಕಿನ ಮರಿ ಏನು ಮಾಡ್ತಾಳೋ ಏನೋ ಅಂತ ಅಂದರು. ಆವಾಗ ಅನ್ನಿಸ್ತು, ನಾನು ಹೇಳಿದೆ ಚಿಕ್ಕಮ್ಮನಿಗೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ ಚಿಕ್ಕಮ್ಮ, ಯಾವಾಗಲೂ ಕೂಡ ವೀಡಿಯೋ ಎಲ್ಲ ಹಾಕ್ತಾಯಿರ್ತಾಳೆ, ನನಗೆ ಗೊತ್ತಿಲ್ಲ ನಮ್ಮ ಮರಿ ಅಂತ ಹೇಳಿಬಿಟ್ಟು ಅಂತ ನಾನು ಹೇಳ್ತಾಯಿದ್ದೆ. ಇಲ್ಲ ನಮ್ಮ ಮರಿನೇ ಅಂತ ಹೇಳಿದ್ರು. ಫೈನಲಿ ನಮ್ಮದು ಎಲ್ಲ ಕೂಡ ಮೀನು ತೊಳೆಯೋದು ಎಲ್ಲ ಕೂಡ ಕೆಲಸ ಆಯಿತು. ಇಲ್ಲಿ ನೋಡ್ಬೋದು, ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ವೆನ್ನೆಲ್ಲ ಬಂದಿದ್ಲು, ಮತ್ತು ಅನ್ವಿಕ್ ಬಂದಿದ್ದ, ನಮ್ಮ ಅಳಿಯ, ನನ್ನ ಮಗ ಅಂಕಿತ ಬಂದಿದ್ಲು. ಅಂಕಿತ ಕೂಡ ಗುರುವಾರ ಊರಿಗೆ ಹೋಗ್ತಾ ಇದ್ದಾಳೆ. ಅವಳಂತೂ ತುಂಬ ಮಿಸ್ ಮಾಡ್ಕೊತಾ ಇರ್ತೀನಿ. ಅಂಕಿತ ಅಂದರೆ ಸುಮಾರು ವ್ಲಾಗಲ್ಲೆಲ್ಲ ನೋಡಿರ್ತಾರೆ, ಹಳೆ ವ್ಲಾಗಲ್ಲಿ. ಇತ್ತೀಚೆಗಂತೂ ಅಪರೂಪ ಅಂತಲೇ ಹೇಳ್ಬೋದು. ಅವಳು ಕೂಡ ಬಂದಿದ್ಲು. ಒಂದು ಗುಂಡಂದು ಸ್ಕೂಲು ಓಪನ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಆಂಧ್ರದಲ್ಲಿದ್ದಾರೆ, ಅದಕ್ಕೆ ಒಂದೆರಡು ದಿನ ಇದ್ದೋಗೋಣ, 1 ವಾರ ಅಂತ ಹೇಳಿಬಿಟ್ಟು ಬಂದಿದ್ಲು. ಹೆಂಗೋ ಒಂದೆರಡು ದಿನ ನಾವು ಕೂಡ ಸ್ವಲ್ಪ ಜೊತೆಗೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಚೆನ್ನಾಗಿ ಮಾಡಿದ್ವಿ ನಾವು ಕೂಡ. ರೋಜನ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ಲು. ಇಲ್ಲಿ ಹುಡುಗರೆಲ್ಲ ನಾನು ವೀಡಿಯೋ ಮಾಡ್ತಾಯಿದ್ದನ್ನ ಆ ಕಡೆ ಈ ಕಡೆ ಬರ್ತಾಯಿದ್ರು, ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಮ್ಮ ಕಲ್ಯಾಣ್ಗಂತೂ ತುಂಬ ಖುಷಿ, ಅನ್ವಿಕ್ ಜೊತೆಗಿದ್ರಂತೂ. ಮುಂಚೆ ಅಂತೂ ಒಬ್ರಿಗೊಬ್ರು ಬಿಟ್ಟಿರ್ತಾನೇ ಇರಲಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರ್ತಾಯಿದ್ರು ಅವಾಗ. ಚೆನ್ನಾಗಿರ್ತಾಯಿದ್ರು. ಇವಾಗ ಕೂಡ ಮರ್ತೇ ಹೋಗಿಲ್ಲ, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು, ಮತ್ತು ಮರ್ತೋಗದೆ ಇರೋ ಥರನೂ ಒಂಥರ ಏನೋ ಫ್ರೆಂಡ್ಶಿಪ್ ಅನ್ನೋದು ಎಷ್ಟು ಇದಲ್ವ. ಎಷ್ಟೇ ದಿನ ಆದರೂ, ಎಷ್ಟೇ ತಿಂಗಳು, ಎಷ್ಟೇ ವರ್ಷ ಆದರೂ ಕೂಡ ಮರ್ತೋಗೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಚಿಕ್ಕ ಮಕ್ಕಳು ಕೂಡ ಮರ್ತೋಗೋದಿಲ್ಲ. ನಮ್ಮ ಗುಂಡನಿಗೆ ಅನ್ವಿಕ್ ಬಂದಿದ್ದಾನೆ ಕಣೋ ಅಂದ ತಕ್ಷಣ ಅವನಿಗೆ ಶಾಕು, ಅನ್ವಿಕ್ ಅಣ್ಣ ಬಂದಿದ್ದಾನಾ ಅಂತ ಹೇಳ್ಬಿಟ್ಟು ಅವನ ರಿಯಾಕ್ಷನ್ ನೋಡಬೇಕಿತ್ತು. ಬಿಡು ಅಂತ ಹೇಳ್ಬಿಟ್ಟು ಆಟ ಆಡ್ಕೊಂಡು ಆರಾಮಾಗೆ ಒಟ್ಟು ಇರೋ 2 ದಿನ ಆಗಲಿ ತುಂಬ ಚೆನ್ನಾಗೇ ಇತ್ತು ಈ ಸತಿ ಅಂತಲೂ. ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಕರ್ಜಿಕಾಯಿ ಆದರೂ ಮಾಡೋಣ, ಆಗಲೇ ನಾನು ಹೋಗ್ತಾಯಿದ್ದೀನಿ ಅಂತ ಗೊತ್ತಿದ್ದ 1 ವಾರಕ್ಕೇ ಇದು ಕಾಯಿ ಕೊಬ್ಬರಿ ಎಲ್ಲ ಕೂಡ ತುರಿದು ರೆಡಿ ಮಾಡಿಟ್ಟಿದ್ರು. ಶೇಂಗಾ ಬೀಜ ಒಂದು ಬಾಕಿ ಇತ್ತು, ಅದಕ್ಕೆ ಕಡಲೆಕಾಯಿ ತೊಗೊಂಬಂದು ಇವಾಗೆಲ್ಲ ಸುಲಿತಾ ಇದ್ದೀವಿ ನೀಟಾಗೆ. ಸುಲಿದ್ಬಿಟ್ಟು ಕರ್ಜಿಕಾಯಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಈ ಪ್ರೊಸೆಸ್ ಎಲ್ಲ ಕೂಡ ಚೆನ್ನಾಗಿ ಗೊತ್ತು. ಇದಕ್ಕೆಲ್ಲ ಎಡ್ಡೆಲ್ಲ ಬಂದ್ಬಿಟ್ಟು ನಮ್ಮ ರೋಜನೇ. ಒಂದು 2 kg ಅಷ್ಟು ಹುರ್ಗಡ್ಲೆ, ಮತ್ತು 1.5 kg ಅಷ್ಟು ಬೆಲ್ಲ, 1 kg ಮೈದಾ ಹಿಟ್ಟು, ಸ್ವಲ್ಪ ಒಂದು ಸೇರು 1.5 ಸೇರಷ್ಟು ಶೇಂಗಾ ಬೀಜ,
ಅವೆಲ್ಲ ಕೂಡ ತೊಗೊಂಬಿಟ್ಟು ಎಷ್ಟೆಷ್ಟು ಬೇಕು ಅಂತ ಹೇಳಿ ಇನ್ನು ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ಬೇಡ ಬಿಡಮ್ಮ ಅದೆಲ್ಲ ಯಾಕೆ ರಿಸ್ಕ್ ತೊಗೊತೀಯ, ನೆಕ್ಸ್ಟ್ ಯಾವಾಗಾದ್ರೂ ಬಂದಾಗ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ, ಬೇಡ ಬಿಡಮ್ಮ ಇವಾಗ ಎಲ್ಲರೂ ಇದ್ದೀರೋ ಜೊತೆಗೆ ಒಂದು ಸತಿ ಮಾಡ್ಕೊಂಡು ಹೋಗುವಂತೆ, ಅದಕ್ಕೆ ನೀನು ಇಲ್ಲೇ ಇರು ಅಂತ ಹೇಳಿದ್ದು ಅಂತ ಹೇಳ್ಬಿಟ್ಟು ನನ್ನನ್ನು ಇಲ್ಲೇ ಉಳಿಸ್ಕೊಂಡ್ಬಿಟ್ರು. ಇನ್ನು ಏನಂದರೆ ನಮ್ಮೂರಲ್ಲಿ ಎಷ್ಟೋ ಅಂಗಡಿ ಇದ್ದಾವೆ, ಸುಮಾರು ಅಂಗಡಿ ಸುತ್ತ ಬಂದರೂ ಕೂಡ ನಮಗೆ ಕಡಲೆನೇ ಸಿಕ್ಕಲಿಲ್ಲ. ಹುರ್ಗಡ್ಲೆ ಇವು ಬಂದುಬಿಟ್ಟು ಮಾರ್ಕೊಂಬರ್ತಾರಲ್ಲ, ಹಳೆ ಹುಣ್ಸೆಹಣ್ಣಿಗೆ ಮತ್ತು ಹಳೆ ಅಂದರೆ ಕೆಟ್ಟೋಗಿರೋ ತೆಂಗಿನಕಾಯಿಗೆ ಕಡಲೆ ಕೊಡ್ತೀವಿ ಅಂತ ಬರ್ತಾರಲ್ವ, ಅವ್ರ ಹತ್ರ ತೊಗೊಂಡ್ವಿ. ಇವು ಬಂದುಬಿಟ್ಟು 70 ರೂಪಾಯಿ ಸೇರು, ಕೆ ಜಿ ಲೆಕ್ಕ ಅಲ್ಲ, ಇವು ಸೇರು ಲೆಕ್ಕ. ಅವ್ರದ್ದು ಬಂದುಬಿಟ್ಟು ಚಿಕ್ಕ ಸೇರೆ ಇರುತ್ತೆ, ದೊಡ್ಡ ಸೇರು ಕೂಡ ಅಲ್ಲ. ಆದರೂ ಕೂಡ ಇನ್ನು ಎಲ್ಲೂ ಸಿಗ್ತಾ ಇಲ್ಲ, ಇಲ್ಲೇ ತೊಗೊಳೋಣ ಬಿಡಂತ ಹೇಳಿಬಿಟ್ಟು ನಮ್ಮ ಚಿಕ್ಕಮ್ಮ ಅವ್ರ ಹತ್ರನೇ ಹಾಕ್ಸ್ಕೊಂಡ್ರು. ಇನ್ನು ಶೇಂಗಾ ಬೀಜ ಎಲ್ಲ ಹುರಿದ್ಬಿಟ್ಟು ಒಂದು ಸ್ವಲ್ಪ ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ಮತ್ತು ಕಡಲೆಗೆಲ್ಲ ಕೂಡ ಮಿಕ್ಸ್ ಮಾಡಿ, ಇನ್ನು ಬೆಲ್ಲ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಥರ ಕುಟ್ಕೊಂಡ್ಬಿಟ್ಟು ಎಲ್ಲ ಕೂಡ ಮಿಕ್ಸಿಗೆ ಹಿಡಿಬೇಕು. ಇನ್ನು ಕೊಬ್ಬರಿ ಬಂದುಬಿಟ್ಟು ಕೊಬ್ಬರಿ ಮಿಕ್ಸಿಗೆ ಹಿಡಿಲಿಲ್ಲ. ಸತಿ ಹೆಂಗಾಗಿತ್ತು ಅಂದರೆ, ನಾವು ಸಂಕ್ರಾಂತಿಗೂ ಏನೋ ಒಂದು ಸತಿ ಕರ್ಜಿಕಾಯಿ ಮಾಡಿದಾಗ ಈ ಥರ ಸ್ವಲ್ಪ ದೊಡ್ಡದಾಗಿದೆ, ಉದ್ದುದ್ದವಾಗಿದೆ ತುರಿದಿರೋದು, ಮತ್ತು ಎಲೆ ಉಜ್ಜಿ ಇದು ಪುಡಿ ಹಾಕಿ ಮುಚ್ತೀವಲ್ವ, ಆವಾಗ ಏನಾದರೂ ಸ್ವಲ್ಪ ಚುಚ್ಕೊಳ್ಳುತ್ತೆ ಏನಂತ ಹೇಳ್ಬಿಟ್ಟು ನಮ್ಮ ರೋಜ ಏನು ಮಾಡಿದ್ಲು ಅಂದರೆ ಒಂದು ಸತಿ ಮಿಕ್ಸಿಗೆ ಹಾಕ್ಬಿಟ್ಟಿದ್ಲ. ಆವಾಗ ಅಸಲು ಕೊಬ್ಬರಿನೇ ಹಾಕಿದ್ದೀವಿ ಅನ್ನೋ ಫೀಲಿಂಗೇ ಬರ್ತಾಯಿರಲಿಲ್ಲ ಕರ್ಜಿಕಾಯಿಗೆ. ಅದಕ್ಕೆ ಈ ಸತಿ ನಾವಿಬ್ಬರು ಏನು ಮಾಡಿದ್ವಿ ಅಂದರೆ, ಬೇಡ ಮಿಕ್ಸಿಗೆ ಹಾಕೋದು, ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ, ಕೊಬ್ಬರಿ ಬಾಯಿಗೆ ಸಿಗ್ತಾ ಇರುತ್ತೆ, ಅದಕ್ಕೆ ಹಂಗೆ ಹಾಕಿ ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಕೂಡ ಮಿಕ್ಸಿ ಮಾಡಿ ಇವಾಗ ಹಂಗೆ ಹಾಕಿ ಕೊಬ್ಬರಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ತಾಳೆ. ಇದಕ್ಕೂ ಇನ್ನೂ ಏಲಕ್ಕಿ ಹಾಕಬೇಕಿತ್ತು, ಮತ್ತು ಎಳ್ಳು ಬರುತ್ತಲ್ಲ, ಎಳ್ಳು ಕೂಡ ಹಾಕಬೇಕಿತ್ತು. ಇನ್ನು ನಾನು ಎಳ್ಳು ತಿನ್ನೋದಿಲ್ಲಲ್ವ, ಅದಕ್ಕೆ ಎಳ್ಳು ಸ್ಕಿಪ್ ಮಾಡಿಬಿಟ್ಟು ಇನ್ನು ಮಿಕ್ಕಿರೋ ಐಟಮ್ ಎಲ್ಲ ಹಾಕಿ ಇನ್ನೆಲ್ಲ ಪುಡಿಯೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಇನ್ನು ರೆಡಿ ಮಾಡಿಬಿಟ್ಟು ಇಲ್ಲಿ 1 kg ಮೈದಾ ಹಿಟ್ಟು ಎಲ್ಲ ಕೂಡ ಇಲ್ಲ ಕಲಸಿಡ್ತಾಯಿದ್ವಿ. ಫಸ್ಟು ಪುಡಿ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮೈದಾ ಹಿಟ್ಟು ಕಲಸಿಟ್ರೆ ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಂತ ಹೇಳಿ, ಇನ್ನು ಸಾಯಂಕಾಲ ಅಂದರೆ ನೈಟ್ ಫಂಕ್ಷನ್ ಮುಗ್ದಿತ್ತಲ್ಲ, ಇನ್ನು ಹೂವು ಕೂಡ ಎಲ್ಲ ತುಂಬ ಹೂವು ಇದ್ವು, ಎಲ್ಲ ನಮ್ಮ ಅತ್ತಿಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ಲು. ಇನ್ನು ಮೇಘನ ಎಷ್ಟೊತ್ತಾದರೂ ಕೂಡ ಫ್ರೆಶ್ ಅಪ್ ಆಗಿರಲಿಲ್ಲ. ಇನ್ನು ನಮ್ಮ ರೋಜ ಬೈದು ಹಂಗಿರಬಾರ್ದು, ಒಂದು ಸ್ವಲ್ಪ ದಿನ ಚೆನ್ನಾಗಿರೋ ಗಂಗಮ್ಮ ಎಲ್ಲ ಆಗೋವರೆಗೂ ಏನು ಹಿಂಗಿದೆಯಾ ಅಂತ ಹೇಳಿಬಿಟ್ಟು ಇನ್ನು ಬೈದ್ಬಿಟ್ಟು ಅವಳು ಫ್ರೆಶ್ ಅಪ್ ಮಾಡಿ ಇನ್ನು ತಲೆ ಬಾಚಿ ಹೂವು ಮುಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಸ್ವಲ್ಪ ರೆಡಿ ಮಾಡಿದ್ಲು. ಇನ್ನು ಕರ್ಜಿಕಾಯಿ ಎಲ್ಲ ಮಾಡಿದ್ವಿ. ನಾವು ಕರ್ಜಿಕಾಯಿ ಮಾಡೋಷ್ಟಕ್ಕೆ ನಮ್ಮ ತೀಪುರ್ಲಾಗ ಬೇಡ ಬಿಡಿ ನೊಣ ಕಾಟ ಫ್ರೆಂಡ್ಸ್, ನಿಜವಾಗ್ಲೂ ಆ ನೊಣ ನೋಡಿದರೆ ಹಿಂಗೆ ಒಂಥರ ಅನಿಸ್ತಾ ಇತ್ತು. ಇವಾಗ ಹಣ್ಣು ಸೀಸನ್ ಅಲ್ವಾ, ಇನ್ನು ಮಾವಿನ ಹಣ್ಣು ಬೇವಿನ ಹಣ್ಣು ಸೀಸನ್ ಬಂದಾಗಂತ ಸಖತ್ತು ನೊಣ ಬರ್ತವೆ. ಈ ಥರ ಸ್ವೀಟ್ ಮಾಡ್ತೀವಿ ಅಂತಂದರೆ ಇನ್ನು ಸಿಕ್ಕಾಪಟ್ಟೆ ನೊಣ. ಇನ್ನು ನಮ್ಮ ಹೇಮಂತನ್ನ ನನ್ನನ್ನು ಎಲ್ಲರೂ ಮತ್ತು ನಮ್ಮ ಪೂಜೆನೂ ಒಂದು ಸ್ವಲ್ಪ ಬಂದಿದ್ಲು, ನೊಣ ಎಲ್ಲ ಈ ಥರ ಇದು ಮಾಡೋದಕ್ಕೆ. ಮಾಡ್ತೀವಿ ನೀಟಾಗಿ ಮಾಡ್ಕೊಂಡು ತಿನ್ನಬೇಕಲ್ಲ, ಹಾಗಾಗಿ ನೊಣ ಒಂದು ಸತಿ ಅವು ಇದು ಮಾಡ್ತಾಯಿದ್ರು, ಅವು ಬಿಳೆ ಹುಳ ಎಲ್ಲ ಬಂದುಬಿಡ್ತೇವೆ ಅಂತ ಹೇಳ್ಬಿಟ್ಟು ತುಂಬ ಹುಷಾರಾಗಿ ನೋಡಿಕೊಂಡು ನೀಟಾಗಿ ವೇಲೆಲ್ಲ ಮುಚ್ಚಿ ಲುಂಗಿ ಇದು ಪಂಜೆ ಎಲ್ಲ ಮುಚ್ಚಿ ನೀಟಾಗಿ ಎಲ್ಲ ಮಾಡಿದ್ವಿ. ಹಂಗೂ ಹಿಂಗೂ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು, ಕರ್ಜಿಕಾಯಿ ಎಲ್ಲ ಆಗೋಷ್ಟೊತ್ತಿಗೆ. ಇನ್ನು ಫೈನಲ್ ಎಲ್ಲ ಮುಗಿದ್ಮೇಲೆ ಇನ್ನು ಚಿಕ್ಕಮ್ಮ ತೊಗೊಂಬಂದು ಎಲ್ಲ ಡೀಪ್ ಫ್ರೈ ಮಾಡ್ತಾಯಿದ್ದಾರೆ. ಒಬ್ಬರು ಎಲೆ ಉಜ್ಜೋದು, ಒಬ್ಬರು ಕರ್ಜಿಕಾಯಿ ಮಾಡೋದು, ಒಬ್ಬರು ಉಂಡೆ ಮಾಡಾಕೋದು ಎಲ್ಲ ಮಾಡಿದ್ವಿ. ಎಲ್ಲ ಮಾಡಿದ್ಮೇಲೆ ಫೈನಲಿ ಕರ್ಜಿಕಾಯಿ ಎಲ್ಲ ಮಾಡಿದ್ವಿ ಆಯಿತು. ಇನ್ನು ಸ್ವಲ್ಪ ಪುಡಿ ಉಳಿದಿತ್ತು. ಇನ್ನು ರೋಜ ಬಂದುಬಿಟ್ಟು ರೆಡಿ ಆಗಿಬಿಟ್ಟು ಅವಳು ತೊಗೊಂಡಿದ್ದಾಳೆ ಬ್ಯಾಗಲ್ಲಿ, ತೊಗೊಂಡು ಹೋಗ್ತೀನಿ, ಅಲ್ಲೇ ಮಾಡ್ಕೊಡ್ತೀನಿ ಯಾವಾಗಾದರೂ ಫ್ರೀ ಇದ್ದಾಗ ಅಂತ ಹೇಳಿಬಿಟ್ಟು. ಇನ್ನು ಮೀನು ಸಾಂಬಾರು ಕೂಡ ಮಾಡಿದ್ವಲ್ಲ, ಸ್ವಲ್ಪ ಮೀನು ಸಾಂಬಾರು, ಇನ್ನು ಒಂದು ಸ್ವಲ್ಪ ಕರ್ಜಿಕಾಯಿ, ಒಂದು ಸ್ವಲ್ಪ ಉಳ್ದಿರೋ ಪೌಡ್ರು ಮತ್ತು ತರಕಾರಿ ಗಿರ್ಕಾರಿ ಎಲ್ಲ ಬ್ಯಾಗಿಗೆ ತುಂಬ್ಕೊಂಡು ರೈಟ್ ಇಟ್ಬಿಡ್ತಾಳೆ. ನಾನು ಹೇಳಿದ್ನಲ್ಲ ಯಾವಾಗೋ ಒಂದು ಸತಿ ತವ್ರ ಮನೆ ಹತ್ರ ಇದ್ದರೆ ಈ ಥರ ಸಖತ್ತಾಗಿರುತ್ತೆ ಅಂತ ಹೇಳಿ, ಏನು ಬೇಕಾದರೂ ಬಂದುಬಿಡ್ತಾಳೆ, ಮುಲಾಜೆ ಇಲ್ಲ. ಹೇಳ್ತಾ ಇರ್ತಾಳೆ, ಏನು ನಮ್ಮ ಅತ್ತಿಗೆ ಬರೋವರೆಗೂ ಅಷ್ಟೇ, ಮನೆಗೆ ಸೊಸೆ ಬಂದಾಗ ನಾವು ಯಾಕಮ್ಮ ಕೇಳ್ತೀವಿ, ನಾವು ಯಾಕಮ್ಮ ಬರ್ತೀವಿ, ಸೊಸೆ ಇಲ್ಲ ಅದಕ್ಕೆಲ್ಲ ತೊಗೊಂಡು ಹೋಗ್ತೀನಿ, ನನಗೆ ಹಕ್ಕಿದೆ ಅಂತ ಹೇಳ್ಬಿಟ್ಟು ಎಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತಾಳೆ. ಇದು ಬಂದುಬಿಟ್ಟು ಗುರುವಾರ ಬೆಳಗ್ಗೆ ಫ್ರೆಂಡ್ಸ್, ಇದು ಟೈಮ್ ಬಂದುಬಿಟ್ಟು 5:30 ಏನಾಗಿತ್ತು. ಇನ್ನು ಬೆಳಗ್ಗೆನೇ ನೀರು ಬಿಟ್ಬಿಡ್ತಾರೆ ಇಲ್ಲಿ. ಇನ್ನು ಇವತ್ತು ಲೇಟಾಗಿ ಬಿಟ್ಟಿದ್ದಾರೆ ಅನಿಸುತ್ತೆ ನೀರು. ಮುಂಚೆ ಎಲ್ಲ 4 ಗಂಟೆ 4:15 ಹಂಗೆ ಬಿಡ್ತಾಯಿದ್ರು, ಕತ್ತಲೆಲ್ಲ ಎದ್ದುಬಿಟ್ಟು ನೀರು ಹಿಡಿತಾಯಿದ್ವು. ಇವತ್ತು ಸ್ವಲ್ಪ ಫುಲ್ಲು ಬೆಳಕಾಗಿಬಿಟ್ಟಿದೆ. ಇನ್ನು ನೀರು ಬಿಟ್ಟಿದ್ರು. ಇನ್ನು ಚಿಕ್ಕಮ್ಮ ನಮ್ಮ ಅತ್ತಿಗೆ ಎಲ್ಲ ಕೂಡ ಅವರು ಒಳಗೆ ಕ್ಯಾನಿಗಿನೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಕುಡಿಯೋ ನೀರು ಹಿಡಿಯೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ನಮ್ಮ ಗುಂಡ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದ ಅವನು. ಇನ್ನು ಫೈನಲಿ ನಾವು ಬೆಳಗ್ಗೆನೇ ರೆಡಿ ಆಗೋ ಸ್ಥಿತಿ ಬಂದುಬಿಡ್ತು. ಇನ್ನು ನೈಟೇ ನಮ್ಮ ಮನೆಯವ್ರು ಫೋನ್ ಮಾಡಿದರು, ಬೆಳಗ್ಗೆ ಫಸ್ಟ್ನೇ ಬಸ್ಗೆ ಬಂದುಬಿಡು, ಈ ಥರ ಓನರ್ಸ್ ಎಲ್ಲ ಬರ್ತಾಯಿದ್ದಾರೆ ಅಂತ ಹೇಳಿ.
ಇನ್ನು ಅದಕ್ಕೋಸ್ಕರ ಇವತ್ತು ಟಿಫನ್ ಕೂಡ ಮಾಡಿದಂಗೆ ಗುಂಡನಿಗೊಂದು ಇಡ್ಲಿ ತರಿಸ್ಬಿಟ್ಟು ತಿನ್ನಿಸ್ಕೊಂಡು ಇನ್ನು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ರೆಡಿಯಾಗಿ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಎಷ್ಟು ಬೇಗ ಮನೆ ಬಿಡ್ತೀನೋ ಅಷ್ಟು ಬೇಗ ಇಲ್ಲಿ ಮನೆ ಸೇರ್ತೀನಿ ಅಂತ ಒಂದಿದು ನನಗೆ. ಲೇಟ್ ಆಗಿಬಿಟ್ರಂತೂ ತುಂಬ ಲೇಟ್ ಆಗಿಬಿಡುತ್ತೆ, ಮತ್ತು ಸಾಯಂಕಾಲ ಆಗಿಬಿಡುತ್ತೆ. ಹಾಗಾಗಿ ಇನ್ನು ಬರ್ತಾಯಿದ್ದೀವಿ. ನಮ್ಮ ಚಿಕ್ಕಮ್ಮನಿಗಂತೂ ಮನಸ್ಸೇ ಇಲ್ಲ ಕಳ್ಸೋದಕ್ಕೆ. ಅವರು ಏನಾದರೂ ಅವಲಕ್ಕಿ ಮಾಡ್ತೀನಿ ಇವರು ತಿನ್ಕೊಂಡು ಹೋಗುವಂತಂತ ಫುಲ್ಲು ಬಲವಂತ ಮಾಡಿದ್ರು. ಇಲ್ಲ ಬಸ್ ಮಿಸ್ ಆದರೆ ಮತ್ತೆ ಇದಾಗುತ್ತೆ, ಅಲ್ಲೇ ನಾನು ಏನಾದರೂ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಬಂದ್ವಿ. ಇನ್ನು ಬಂದ ತಕ್ಷಣವೇ ಸದ್ಯ ಅಲ್ಲಿ ಚಳ್ಳಕೆರೆಯಲ್ಲಿ ಇಳಿದು ಮತ್ತು ಈ ಕಡೆ ಬೆಂಗಳೂರು ರೋಡಿಗೆ ಬರಬೇಕು. ನಾವು ಬಸ್ಸಿಗೆ ಬರಬೇಕಂದ್ರೆ ಇಲ್ಲ ಇದಕ್ಕೆ ಗೌರ್ಮೆಂಟ್ ಬಸ್ ಸ್ಟಾಪ್ಗೆ ಹೋಗಬೇಕು. ನಾನು ಬಂದುಬಿಟ್ಟು ಪ್ರೈವೇಟ್ಗೆ ಬರ್ತಾಯಿರ್ತೀನಿ. ಆಲ್ಮೋಸ್ಟು ನಾನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಹೋಗಲ್ಲ. ಇದು ಸ್ವಲ್ಪ ನಿಂತ ತಕ್ಷಣ ಹಿಂಗೆ ಸರ್ಕಲಲ್ಲಿ ಸಿಗುತ್ತೆ ಬಸ್ಸು. ಇನ್ನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ ಬ್ಯಾಗೆಲ್ಲ ಹೊತ್ಕೊಂಡು ಇವ್ನ ಎಳ್ಕೊಂಡು ಹೋಗೋದಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ನನಗೆ. ಹಂಗಾಗಿ ಇನ್ನು ಇದು ಸಿಕ್ತು ಅಂತ ಹೇಳಿಬಿಟ್ಟು ಹೆಂಗೋ ಟಿಫನ್ಗೆ ನಿಲ್ಲಿಸಿದ್ರು. ಇನ್ನು ಬೇಗ ಹತ್ಕೊಂಡು ಸೀಟ್ ಕೂಡ ಸಿಕ್ಕಿತ್ತು. ಇನ್ನು ಆರಾಮಾಗಿ ಕೂತ್ಕೊಂಡಿದ್ದೀವಿ. ಇನ್ನು ಕೂತ್ಕೊಂಡ ತಕ್ಷಣವೇ ನನ್ನ ಮಗ ಸ್ಟಾರ್ಟ್ ಮಾಡಿಬಿಟ್ಟ, ಅಮ್ಮ ಇಲ್ಲಿ ನೋಡು ಹಸು ಇದೆ ನೋಡು, ನಮ್ಮ ಹಸು ಕೂಡ ತೋಟದಲ್ಲಿದೆ ಅಲ್ವಾ, ಅದು ಏನು ಮಾಡ್ತಾ ಇರುತ್ತೆ ಏನೋ, ಹುಲ್ಲು ಹಾಕೈತೋ ಇಲ್ಲ ಪಪ್ಪ ನೀರು ಕುಡಿಸಿದಾರೋ ಇಲ್ಲ ಅಂತ ಸುಮ್ಮನೆ ಮಾತಾಡು. ಯಾಕೆ ಇದು ಇಬ್ಬರು ಎರಡೂ ಕೂಡ ಇಲ್ಲೇ ಇದ್ದಾವೆ, ಅದು ಇದು ಏನಾಗಬೇಕು ಅಂತ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ನನಗೆ ಇದು ಮಾಡ್ತಾಯಿದ್ದ. ಟೈಮ್ ಬಂದು ನಾನು ಮನೆಗೆ ಬರೋಷ್ಟೊತ್ತಿಗೆ ಕರೆಕ್ಟಾಗಿ 11 ಕಾಲಾಗಿತ್ತು. ಬಂದು ನೋಡ್ತಾ ಇದ್ದೀನಿ, ಸುಮ್ಮನೆ ಸಖತ್ತು ಸಿಟ್ಟು ಬಂದುಬಿಟ್ಟಿತ್ತು ಬಿಡಿ. ನಮ್ಮ ಮನೆಯವ್ರು ಮೊನ್ನೆ ಬಾಗ್ಲು ಹಾಕಿರೋ ಮನೆ 2 ದಿನ ಬಾಗ್ಲೇ ತೆಗ್ದಿಲ್ಲ ಅನಿಸುತ್ತೆ. ಅಪ್ಪ ವಿಚಿತ್ರ ಮಾಡಿಬಿಟ್ಟಿದ್ದೆವು. ಇಲಿ ಎಲ್ಲ ಕೂಡ ಮಾವಿನ ಹಣ್ಣು ಒಂದು ಸ್ವಲ್ಪ ಒಳಗಡೆ ಇಟ್ಟೋಗಿದ್ವಿ, ಅವೆಲ್ಲ ಕಡ್ದಾಕಿ ಎಲ್ಲ ಚಲ್ಲೆಪಿಲ್ಲೆ ಮಾಡಿ ನೋಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಗಲೀಜು ಮಾಡಿಬಿಟ್ಟಿದ್ವಿ ಎಲ್ಲನೂ. ಬಂದು ಎಷ್ಟು ನಾನು 11 ಕಾಲಿಗೆ ಬಂದಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ನೋಡ್ತೀನಿ ಒಂದು ನಿಮಿಷ ನೋಡಿ, ಟೈಮ್ ಬಂದುಬಿಟ್ಟು ಇವಾಗ ಕರೆಕ್ಟಾಗಿ 12 ಕಾಲಾಗಿದೆ. 11 ಕಾಲಿಂದ ಬಂದ ತಕ್ಷಣವೇ ಬೇಗ ತೆಗೆದು ನೋಡಿದ ತಕ್ಷಣ ಬ್ಯಾಗ್ ಸೈಡ್ಗಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದೆ. ಒಂದು ಸ್ವಲ್ಪ ಹೊತ್ತು ಕೂಡ ಕೂತ್ಕೊಳ್ಳಿಲ್ಲ ನಾನು. 1 ಅವರ್ ಕ್ಲೀನ್ ಮಾಡಿದ್ದೀನಿ ನೋಡಿ, ಏನೂ ಇಲ್ಲ, ಜಸ್ಟ್ ಕಸ ಎಲ್ಲ ಗುಡಿಸಿ ಅದೆಲ್ಲ ಕ್ಲೀನ್ ಮಾಡಿದ್ದೀನಿ ಅಷ್ಟೇ. ಅಷ್ಟಕ್ಕಿಂತ 1 ಅವರ್ ಟೈಮ್ ತೊಗೊಂಡಿದ್ದೀನಿ, ಅಷ್ಟು ಗಲೀಜಾಗಿಬಿಟ್ಟಿತ್ತು. ಜಸ್ಟ್ 2 ದಿನನೇ ನಾನು ಹೋಗಿದ್ದು, ಜಾಸ್ತಿ ದಿನವೂ ಹೋಗಿಲ್ಲ. ನಾನು ಸೋಮವಾರ ಹೋಗಿದ್ದೆ ಲೇಟ್, ಇಲ್ಲಿಂದ ಎಲ್ಲ ಕ್ಲೀನ್ ಮಾಡಿ ಸೋಮವಾರ ಹೋದೆ. ಮಂಗಳವಾರ ಒಂದಿನ, ಬುಧವಾರ ಒಂದಿನ, ಆಗಲೇ ಗುರುವಾರ ಇವತ್ತು 11 ಗಂಟೆ ಅಷ್ಟೊತ್ತಿಗೆ ಇಲ್ಲಿದ್ದೀನಿ ಮನೇಲಿ. ನೋಡೋಕ್ಕಾಗ್ತಾ ಇಲ್ಲ ಮನೆ, ಹಂಗಾಗಿದೆ. ಎಲ್ಲಾದರೂ ಮಿಸ್ಸಾಗಿ ಒಂದು ವಾರಗಟ್ಟಲೆ ತಿಂಗಳಗಟ್ಟಲೆ ಹೋಗ್ಬಿಟ್ರಂತೂ ಇನ್ನು ಏನಕ್ಕೂ ಬರೋದಿಲ್ಲ, ಜವಾಬ್ದಾರಿ ಕೂಡ ಇಲ್ಲ ಹೇಳ್ಬೇಕಂದ್ರೆ. ಇನ್ನು ಇರೋದು ಬರೋದು ಎಲ್ಲ ಕೂಡ ಎಲಿ ಪಾಲೆ ಆಗುತ್ತೆ, ಏನು ಮಾಡೋದು. ಇಲ್ಲೆಲ್ಲ ಸುಮ್ಮನೆ ಸಖತ್ತು ಮಾವಿನ ಹಣ್ಣೆಲ್ಲ ಎಳ್ಕೊಂಡು ಹೋಗ್ಬಿಟ್ಟು ಸಂದೆಗೂ ಗೊಂದೆಗೆ ಎಲ್ಲ ಹಾಕ್ಬಿಟ್ಟಿದ್ದಾವೆ. ಅದೆಲ್ಲ ಕೂಡ ಇವಾಗ ಉಜ್ಜಿ ನೀಟಾಗೆಲ್ಲ ತೊಳಿಬೇಕು. ಸ್ಟವ್ ಕೂಡ ತೊಳಿಬೇಕು ಫಸ್ಟು. ಎಲ್ಲ ಹೊರಗಡೆ ಇಟ್ಟಿದ್ದೀನಿ, ಅವೆಲ್ಲ ತೊಳೆದು ಕ್ಲೀನ್ ಮಾಡಬೇಕು. ಇನ್ನು ಫಸ್ಟು ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಬಂದ ತಕ್ಷಣವೇ ನಾನು ಹೇಳಿದ್ನಲ್ಲ, ಮನೆ ನೋಡಿಬಿಟ್ಟು ನನಗೊಂಥರ ಆಯ್ತು ಅನಿಸ್ತೇಳ್ಬಿಟ್ಟು ಮತ್ತು ಇದೆಲ್ಲ ಸ್ವಲ್ಪ ನಾನು ಹೋಗ್ಬೇಕಾದ್ರೆ ಸ್ಟವ್ ಕ್ಲೀನ್ ಮಾಡಿ ಹೋಗಿರಲಿಲ್ಲ, ಸುಮ್ಮನೆ ಎಲ್ಲ ನೀಟಾಗಿ ಒರೆಸಿದ್ದೆ, ಬಟ್ ಉಜ್ಜಿರಲಿಲ್ಲ. ನಾನು ಮೊನ್ನೆ ಅವತ್ತು ಚಪಾತಿ ಮತ್ತು ಅನ್ನ ಮಾಡಬೇಕಾದ್ರೆ ಅನ್ನ ಸಖತ್ತು ಉಪ್ಪಿಬಿಟ್ಟಿತ್ತು, ಅದು ಒಂಥರ ಅಂಟಂಟು ಥರ ಅನಿಸ್ಬಿಡ್ತು. ಸುಮ್ಮನೆ ನಾನು ಬಟ್ಟೆ ತೊಗೊಂಡು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಒರೆಸಿ ಹೋಗಿದ್ದೆ ಅಷ್ಟೇ. ಅದಕ್ಕೆ ಇವಾಗೆಲ್ಲ ಉಜ್ಜಿ ಬಂಡೆಲ್ಲ ನೀಟಾಗಿ ಉಜ್ಜಿ ತೊಳ್ಕೊತಾ ಇದ್ದೀನಿ. ನಿಜ ನೋಡೋಕ್ಕಾಗ್ತಾ ಇರಲಿಲ್ಲ ಬಿಡಿ, ನನಗಂತೂ ಆ ಥರ ಆಗಿಬಿಟ್ಟಿತ್ತು. ಅದಕ್ಕೆ ಉಜ್ಜಿಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಬಂದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಫಂಕ್ಷನ್ದು ಅಂದರೆ ಶಾಸ್ತ್ರದ ವ್ಲಾಗ್ ಹಾಕಿದ್ನಲ್ವ, ಇನ್ನು ಎಲ್ಲರೂ ಕೂಡ ಕಾಮೆಂಟ್ ಮಾಡಿದ್ದೀರಾ. ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೇ ಥರ ಮಾಡ್ತಾರೆ, ಕೆಲವು ಕಡೆ ಮಾಡ್ತಾರೆ, ಕೆಲವು ಕಡೆ ಮಾಡೋದಿಲ್ಲ ಶಾಸ್ತ್ರ ಅನಿಸುತ್ತೆ. ಇನ್ನು ಶೋಭಾನ ಎಲ್ಲ ಹೇಳ್ತಾರೆ. ಇನ್ನು ಸಿಸ್ಟರ್ ಕಮೆಂಟ್ ಮಾಡಿದರು, ಆ ಶೋಭಾನ ಎಲ್ಲ ಕೂಡ ಅವಳಿಗೂ ಆಡಿದ್ರು, ಬಟ್ ನಾನು ಅದೇನು ವೀಡಿಯೋ ಮಾಡ್ಕೊಳ್ಲಿಲ್ಲ. ಅದು ಶೋಭಾನ ಹೇಳೋದು ಅದೆಲ್ಲ ಆರತಿ ಮಾಡೋದೆಲ್ಲ ಕೂಡ ಚೆನ್ನಾಗಿ ಆಯಿತು, ಪರವಾಗಿಲ್ಲ. ಇರೋದ್ರಲ್ಲೇ ಸಿಂಪಲಾಗಿ ಮಾಡಿದ್ವಿ, ಚೆನ್ನಾಗೇ ಇರುತ್ತೆ. ಮತ್ತು ಶೋಭಾನ ಕೂಡ ಹೇಳ್ತಾ ಇರ್ತಾರೆ. ಇತ್ತೀಚೆಗಂತೂ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ ಬಿಡಿ ಶೋಭಾನ ಹೇಳೋರು, ಎಲ್ಲೂ ಕೂಡ ಜಾಸ್ತಿ ಸಿಗ್ತಾ ಇಲ್ಲ. ಸ್ವಲ್ಪ ಹಿಂದಿನ ಕಾಲದವರು, ಸ್ವಲ್ಪ ವಯಸ್ಸಾದರು ಕಲ್ತ್ಕೊಂಡಿರ್ತಾರಲ್ವ, ಅವ್ರನ್ನ ಹುಡುಕಿ ಕರ್ಕೊಬರ್ಬೇಕಾಗುತ್ತೆ. ಸಿಗ್ತಾನೆ ಇಲ್ಲ ಹೇಳ್ಬೇಕಂದ್ರೆ ನಿಜವಾಗ್ಲೂ. ಇತ್ತೀಚೆಗಂತೂ ಇನ್ನು ಯಾರು ಕೂಡ ಶೋಭಾನದ ಬಗ್ಗೆ ತಲೆನೇ ಕೆಡ್ಸ್ಕೊತ ಇಲ್ಲ ಬಿಡಿ, ಯಾರು ಆಡೋದೇ ಇಲ್ಲ ಈಗ. ಇನ್ನು ಅಪರೂಪಕ್ಕೆ ಸಿಕ್ಕರೆ ಸಾಕಂತ ಹೇಳ್ಬಿಟ್ಟು 1-2 ನುಡಿ ಆದರೂ ಹೇಳ್ಸೋಣ ಅಂತ ಹೇಳ್ಬಿಟ್ಟು
ಇನ್ನು ಕರ್ಕೊಂಬಂದಿತ್ತು ನಮ್ಮ ಚಿಕ್ಕಮ್ಮ ಹೋಗ್ಬಿಟ್ಟು. ಅವ್ರನ್ನ ಕರೆಯೋದಕ್ಕೆ ನಮ್ಮ ಚಿಕ್ಕಮ್ಮ ಎಷ್ಟು ರೌಂಡ್ ಹೊಡೆದಿದ್ದಾರೆ ಗೊತ್ತಾ. ಹೋಗಿ ಸಾಯಂಕಾಲದಿಂದ ಅವ್ರ ಮನೆ ಹತ್ರ ಹೋಗಿ ಕರೆದು ಬಂದಿದ್ದಾರೆ. ಅವರೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಪಾಪ ಹಳ್ಳಿ ಕಡೆ. ಇನ್ನು ಬರ್ತೀವಿ ಸಾಯಂಕಾಲ ಅಂತ ಹೇಳಿ ಇನ್ನು ಲಾಸ್ಟಲ್ಲಿ ಎಲ್ಲ ಮುಗಿದ ಮೇಲೆ ಬಂದರು. ಒಂದು ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದಲ್ವ, ಆವಾಗ ಬಂದರು ಅವರು. ಆಗಲೇ ಟೈಮ್ ಕೂಡ ಆಗಿತ್ತು. ಇನ್ನು ಬಿಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದೆರಡು ನುಡಿ ಹಂಗೆ ಆಡಿಸ್ಬಿಟ್ಟು ಇನ್ನು ಲಾಸ್ಟಲ್ಲಿ ಇನ್ನೊಂದು ಸತಿ ಆರತಿ ಮಾಡಿಬಿಟ್ಟು ಅವಳ ಎಬ್ಬರಿಸಿದ್ವಿ. ಹಂಗಿರುತ್ತೆ, ಏನು ಮಾಡೋಕ್ಕಾಗುತ್ತೆ ಹೇಳಿ. ಒಟ್ಟು ಸಿಂಪಲ್ಲಾಗಿ ಆಯಿತು. ಇನ್ನು ಭಾನು ಸಿಸ್ಟರ್ ಕೂಡ ಕಮೆಂಟ್ ಮಾಡಿದ್ರಲ್ವ, ನಿಜಾನೇ. ತವ್ರ ಮನೇಲಿ ಎಷ್ಟೇ ಖುಷಿಯಾಗಿ ಹಬ್ಬ ಮಾಡ್ತೀವಿ ಅಂದರೂ ಕೂಡ ಏನಾದರೂ ಒಂದು ಫೀಲಿಂಗ್ ಇದ್ದೇ ಇರುತ್ತೆ. ಅದು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಒಂದೊಂದು ಸತಿ. ನಾವೆಷ್ಟೇ ಚೆನ್ನಾಗಿರ್ತೀವಿ, ಎಷ್ಟೇ ಇದು ಮಾಡ್ತೀವಿ ಅಂದ್ರೂ ಆ ಪ್ಲೇಸ್ ಅಂತೂ ಯಾರ ಕೈಯಿಂದನೂ ತುಂಬೋದಕ್ಕಾಗೋದಿಲ್ಲ. ಅಷ್ಟು ಇದಿರುತ್ತೆ. ಅವ್ರು ಎಷ್ಟೇ ಚೆನ್ನಾಗಿ ನೋಡ್ಕೊತಾರೆ, ಎಷ್ಟೇ ಇದು ಮಾಡ್ತಾರೆ, ಎಷ್ಟೇ ಇಷ್ಟಪಡ್ತಾರೆ ಅಂತಂದರೂ ಕೂಡ ನಾವು ಅವ್ರು ಎಷ್ಟು ಇಷ್ಟಪಡ್ತಾರೆ ಅನ್ನೋದು ರಿಟರ್ನ್ ನಾವು ಅಷ್ಟೇ ಪ್ರೀತಿ ಕೊಡ್ಬೋದು. ಆದರೆ ಇನ್ನು ಅದು ಕರಳು ಸಂಬಂಧ ಅನ್ನೋದಿರುತ್ತಲ್ಲ, ಅದಕ್ಕೆ ಕಂಪೇರ್ ಮಾಡೋದಕ್ಕಂತೂ ಸಾಧ್ಯವೇ ಇಲ್ಲ ಹೇಳ್ಬೇಕಂದ್ರೆ. ಹಾಗೆ ಅದಕ್ಕೋಸ್ಕರ ಕೂಡ ನಾನು ಏನು ಕೂಡ ಇಂಟ್ರೆಸ್ಟ್ ಕೊಟ್ಟು ಅಲ್ಲಿ ಯಾವ ಹಬ್ಬ ಆಗಲಿ, ಇಷ್ಟು ವರ್ಷ ಆಯಿತು ಯಾವ ಹಬ್ಬ ಆಗಲಿ ಯಾವುದೇ ಆಗಲಿ ಯಾವತ್ತೂ ಕೂಡ ನಾನು ಖುಷಿಯಾಗಿ ಹಬ್ಬ ಆಚರಿಸಿಲ್ಲ. ಎಷ್ಟೋ ಸತಿ ಗೌರಿ ಹಬ್ಬ ಆಗುತ್ತೆ, ಜಾತ್ರೆ ಆಗುತ್ತೆ, ಎಲ್ಲನೂ ಆಗುತ್ತೆ. ನಾರ್ಮಲಾಗಿ ಮನೇಲಿ ಯಾವ ಥರ ನಾನು ಇರ್ತೀನೋ ಅದೇ ಥರನೇ ನಾನು ಮುಂಚೆ ಕೂಡ ಇರ್ತಾಯಿದ್ದೆ. ಇವತ್ತು ಹಬ್ಬ ಅಲ್ಲ, ಚೆನ್ನಾಗಿರೋಣ, ಒಂದೊಳ್ಳೆ ಸೀರೆ ಉಟ್ಕೊಳ್ಳೋಣ, ರೆಡಿ ಆಗೋಣ, ಹಿಂಗೆ ಊರೊಳಗೆ ಹೋಗಿ ಬರೋಣ, ಇನ್ನು ಹಿಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಸಲು ನನ್ನ ಮೈಂಡ್ಗೆ ಬರ್ತಾ ಇರಲಿಲ್ಲ. ಆ ಥರ ಇರ್ತಾಯಿದ್ದೆ ನಾನು ಮುಂಚೆ ಕೂಡ ಹೇಳ್ಬೇಕಂದ್ರೆ. ಇವಾಗ್ಲೂ ಅದೇ ಥರನೇ ಇರ್ತಾಯಿದ್ದೀನಿ. ಮನೆಯೆಲ್ಲ ಕಸ ಗುಡಿಸಿದ್ನಲ್ವ, ಮಂಚ ಇತ್ತಲ್ವ, ಇಲ್ಲಿ ಮಂಚ ಹೊರಗಡೆ ಇಟ್ಬಿಟ್ವಿ. ಇನ್ನು ಓನರ್ ಅವರೆಲ್ಲ ಬರ್ತಾ ಇರ್ತಾರಲ್ಲ, ಅವ್ರು ಬಂದ್ರಂತೂ ಒಬ್ಬರೇ ಬರೋಲ್ಲ, ಫ್ರೆಂಡ್ಸ್ ಅವರೆಲ್ಲರನ್ನೂ ಕರ್ಕೊಬರ್ತಾ ಇರ್ತಾರೆ, ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲ ಕೂಡ. ಅದಕ್ಕೆ ಕೂತ್ಕೊಳ್ಳೋದಕ್ಕೆ ಚೇರ್ ಕೂಡ ಇರಲಿ, ಎರಡೆರಡು ಚೇರ್ ಇತ್ತು. ಅದಕ್ಕೆ ಇದ್ರ ಮೇಲೆ ಆರಾಮಾಗಿ ಕೂತ್ಕೊತಾರೆ ಗಾಳಿಗಂತ ಹೇಳ್ಬಿಟ್ಟು ಇನ್ನು ನಾನು ನಮ್ಮ ಮನೆಯವರು ಅದು ಮಂಚನ ಹೊರಗಡೆ ಇಟ್ವಿ. ಈ ಸ್ಟ್ಯಾಂಡು ಎಲ್ಲನೂ ಸ್ವಲ್ಪ ಜೋಡಿಸ್ಬೇಕು ಫ್ರೆಂಡ್ಸ್. ಇನ್ನು ಓನರಣ್ಣರೆಲ್ಲ ಬಂದಿದ್ದರು, ಅದಕ್ಕೆ ಟೀ ಮಾಡ್ತಾಯಿದ್ದೀನಿ ಇವಾಗ. ಟೈಮ್ ಬಂದು 1 ಕಾಲ್ ಆಗ್ತಾಯಿದೆ ನೋಡಿ. ಅವ್ರು ಬಂದುಬಿಟ್ಟು ಆಗಲೇ ಒಂದು 20 ನಿಮಿಷ ಆಯ್ತು ಅನಿಸುತ್ತೆ ಅವ್ರು ಬಂದು. ಇನ್ನು ಬರುವಾಗಲೇ ಹಾಲು ತೊಗೊಬಂದಿದ್ರು, 1-2 ಲೀಟ್ರ್ ತಂದಿದ್ದಾರೆ. ಒಂದು ಸ್ವಲ್ಪ ಹಾಕ್ಬಿಟ್ಟು ಟೀಗಿಟ್ಟಿದ್ದೀನಿ. ಅವರು ಸಾಯಂಕಾಲ ಹೋಗೋವರೆಗೂ ಏನಿಲ್ಲ ಅಂದ್ರೂ ಒಂದು 3-4 ಸತಿ ಆದರೂ ಕುಡಿತಾ ಇರ್ತಾರೆ. ಇನ್ನು ಬಂದುಬಿಟ್ಟು ಒಂದು 7 ಜನ ಏನೋ ಬಂದಿದ್ದಾರೆ. ಇದು ತೋಟ ಎಲ್ಲ ಇದು ಮಾಡಿದ್ದಾರೆ, ಟ್ಯಾಕ್ಟ್ರಲ್ಲೆಲ್ಲ ನೀಟಾಗಿ ಏನಾದರೂ ಇಡೋಣ ಅಂತ ಹೇಳ್ಬಿಟ್ಟು ಹೊಡ್ಸಿದ್ದಾರೆ. ಹಂಗಾಗಿ ಏನಾದರೂ ಸ್ವಲ್ಪ ಹೇಳ್ತಾರೇನೋ, ಏನಾದರೂ ಜೋಳ ಹಾಕಿ ಇಲ್ಲ ಹುಳ್ಳಿ ಏನಾದರೂ ಚೆಲ್ಲಿ ಅಂತ ಏನಾದರೂ ಹೇಳ್ತಾರೇನೋ. ಅದಕ್ಕೆ ಒಂದು ಸತಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಬಂದಿದ್ದಾರೆ. ಅದಕ್ಕೆ ಟೀಗೆ ಇಟ್ಟಿದ್ದೀನಿ. ಅಲ್ಲೆಲ್ಲ ಸ್ವಲ್ಪ ನೋಡ್ಕೊಂಬರಕ್ಕೆ ಹೋಗಿದ್ದಾರೆ, ಅಡಿಕೆ ಗಿಡ ಮತ್ತು ಕೂಲರ್ ಕೂಡ ತುಂಬ ಜನ ಬಂದಾರೆ ಅನಿಸುತ್ತೆ. ಅವರೆಲ್ಲ ಸ್ವಲ್ಪ ಕೆಲಸ ಮಾಡ್ತಾಯಿದ್ದಾರೆ. ಆ ಕಡೆ ಎಲ್ಲ ಹೋಗ್ಬಿಟ್ಟು ನೋಡ್ಕೊಂಬರ್ತಾರೆ. ಇವರಿಗೆ ಸಕ್ಕರೆ ಮಾತ್ರ ತುಂಬ ಕಮ್ಮಿ ಹಾಕಬೇಕು. ಹಾಲು ಟೀ ಸೊಪ್ಪು ಜಾಸ್ತಿ ಇರಬೇಕು, ಸಕ್ಕರೆ ಮಾತ್ರ ತುಂಬ ಕಡಿಮೆ ಇರಬೇಕು ಎಲ್ರಿಗೂ ಕೂಡ. ಅವರೆಲ್ಲ ಜಾಸ್ತಿ ಸ್ವೀಟ್ ಟೀ ಆಗಲಿ ಕಾಫಿ ಆದರೂ ಕುಡಿಯಲ್ಲ. ಅದಕ್ಕೆ ನೋಡ್ಕೊಂಡು ಮಾಡ್ತಾಯಿರ್ತೀನಿ. ನನಗೂ ಜಾಸ್ತಿ ಜನಕ್ಕೆ ಮಾಡೋ ಅಭ್ಯಾಸ ಇಲ್ಲ. ಅಂದರೆ ಒಂದು ಸತಿ ಮಾಡಲ್ಲಲ್ವ, ಆರಾಮಾಗಿ ಮಾಡ್ಕೋಬೋದು, ಅದೇನಿಲ್ಲ. ಈ ಥರ ಒಂದು 7-8 ಜನಕ್ಕೆ ಹಂಗೆ ಮಾಡಿದ್ರೆ ಬಿಡಿ. ನಮ್ಮ ಮನೇಲಾದರೆ, ನಮ್ಮ ಫ್ಯಾಮಿಲಿ ಮನೇಲಾದರೆ ಹೆಂಗೋ ಒಂದು ನಡೆಯುತ್ತೆ. ಅವರು ಮತ್ತು ಸ್ವಲ್ಪ ಬೆಂಗಳೂರಿಂದ ಬಂದಿರೋರೆಲ್ಲ ಏನೋ ಒಂಥರ ನಮಗೆ ಹೆಂಗಿರುತ್ತೋ ಏನೋ ಟೇಸ್ಟು ಅನ್ನೋ ಒಂದು ಇದಿರುತ್ತೆ ನನಗಂತೂ. ಅದಕ್ಕೆ ನೋಡ್ಕೊಂಡು ಮಾಡ್ತಾಯಿರ್ತೀನಿ. ಸ್ವಲ್ಪ ಚೆನ್ನಾಗಿ ಹಾಲು ಟೀ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಸಕ್ಕರೆ ಹಾಕಿ ಹಿಂಗೆ ಕುದಿಸ್ತೀನಿ ಅಷ್ಟೇ. ಇನ್ನು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು. ಇವಾಗ ಅವ್ರು ಹೋಗೋವರೆಗೂ ಇವಾಗ ಅವ್ರದ್ದೇ ಸ್ವಲ್ಪ ಇದು ನೋಡ್ಕೋಬೇಕಷ್ಟೇ. ಏನಾದರೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಹಚ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಊಟಕ್ಕೆ ಹೊಟ್ಟೆ ಹಸಿತಾ ಇದಾಗಲೇ 1 ಕಾಲ್ ಆಯಿತು. ಅದಕ್ಕೆ ರವೆ ಇದೆ, ಉಪ್ಪಿಟ್ಟು ಮಾಡೋಣ ಸ್ವಲ್ಪ ಅಂದ್ಕೊಳ್ತಾಯಿದ್ದೀನಿ. ಮಾಡ್ಕೋಬೇಕು. ಒಂದು ಸ್ವಲ್ಪ ಹಾಕ್ಬಿಟ್ಟು ಗುಂಡನಿಗೂ ನಾನು ಮಾಡ್ಕೊತೀನಿ. ಬೆಳಗ್ಗೆ ನಮ್ಮ ಮನೆಯವರು ಮನೆಗೆ ಹೋಗಿ ಬಾಕ್ಸ್ ತಂದಿದ್ದಾರೆ, ಊಟ ಹೇಳಿದ್ರು, ಊಟ ತಂದಿದ್ದೀನಿ, ಊಟ ಮಾಡೋಂಗಿದ್ರೆ ಮಾಡು ಅಂದರು. ನಾನು ಬೇಡ, ನಾನು ಉಪ್ಪಿಟ್ಟು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆದೆ. ಅವ್ರು ಅದನ್ನು ತಿನ್ಕೊತಾರೆ. ಇನ್ನು ನನಗೂ ಗುಂಡನಿಗೂ ಸ್ವಲ್ಪ ಬಿಸಿದು ಉಪ್ಪಿಟ್ಟು ಮಾಡ್ಕೊತೀನಿ. ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.
ಎಲ್ಲ ಪುಡಿ ಪುಡಿ ಆಗಿಬಿಟ್ಟಿದ್ದಾವೆ. ಬರ್ಬೇಕಾದ್ರೆ ತರಕಾರಿ ಅದೆಲ್ಲ ಇಟ್ಕೊಬಂದಲ್ಲ, ಅದಕ್ಕೋಸ್ಕರ ಎಲ್ಲ ಕೂಡ ಪುಡಿ ಆಗಿದ್ದಾವೆ ಕೆಳಗಡೆ. ತುಂಬ ಹಾಕ್ಬಿಟ್ಟಿದ್ದಾರೆ. ಇವೇ ಜಾಸ್ತಿ ಭಾರ ಇತ್ತು ಅನಿಸುತ್ತೆ ನನಗೆ ಬ್ಯಾಗ್ ಇವತ್ತು. ನಾನು ನೋಡಲಿಲ್ಲ ಎಷ್ಟು ಕಟ್ಟಿದ್ದಾರೆ ಏನಂತ ಹೇಳಿಬಿಟ್ಟು. ಜಾಸ್ತಿ ಕಟ್ಬಿಟ್ಟಿದ್ದಾರೆ ನೋಡಿ ಚಿಕ್ಕಮ್ಮ. ಶೇಂಗಾ ಬೀಜ ಇದು ಬಂದು ನಮ್ಮ ಅಕ್ಕ ಬೆಳಗ್ಗೆ ಕೊಟ್ಟರು. ಮನೆ ಹತ್ರ ಹೋಗಿದ್ದೆ ಹೇಳ್ಬರೋಣ ಅಂತ ಹೇಳಿ, ಇನ್ನು ಸ್ವಲ್ಪ ಇದೆ ತೊಗೊಂಡೋಗು ಅಂತ ಹೇಳಿಬಿಟ್ಟು ಕೊಟ್ಟರು. ಇವು 1.5 kg ಅಷ್ಟಿದ್ದಾವೆ ಶೇಂಗಾ ಬೀಜ. ನಾನು ಮೊನ್ನೆ ಹಿರೂರಿಂದ ತಂದಾಗ kg ಬಂದುಬಿಟ್ಟು 150 ರೂಪಾಯಿ kg ಕೊಟ್ಟು ಒಂದು 150 ರೂಪಾಯಿ ಕೊಟ್ಟು 1 kg ತೊಗೊಬಂದಿದ್ದೆ. ಇನ್ನೇನು ಖಾಲಿಯಾಗಕ್ಕೆ ಬಂದಿದ್ದೀನಿ, ಸ್ವಲ್ಪ ಇದ್ದಾವೆ ಸದ್ಯ. ನಮ್ಮ ಅಕ್ಕ ಕೂಡ ಸ್ವಲ್ಪ ಕೊಟ್ಟರು. ನೋಡೋಣ. ಇದು ಬಂದುಬಿಟ್ಟು ಖಾರದ ಪುಡಿ. ಇದೆಲ್ಲ ನಾಳೆ ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು, ಈಗಂತೂ ಆಗಲ್ಲ. ಆಗಲೇ ಸಾಯಂಕಾಲ ಆಯಿತು. ಬೆಳಗ್ಗೆನೇ ಎಲ್ಲ ಎತ್ತಿಟ್ಬಿಟ್ಟು ಡಬ್ಬ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಹಾಕಬೇಕು. ಇದು ಬಂದುಬಿಟ್ಟು ಹುಣಸೆ ತೊಕ್ಕಿದು ನಮ್ಮ ಅಕ್ಕರ ಮನೇಲಿತ್ತು, ಹಾಕ್ಸ್ಕೊಂಡಿದ್ದೀನಿ. ಇದನ್ನು ಡಬ್ಬಿಗೆ ಹಾಕಿ ಇಡಬೇಕು. ಅಂದರೆ ಸೀಸನ್ ಬಂದಾಗ ಹುಣಸೆಕಾಯಿ ತೊಗೊಂಡ್ಬಿಟ್ಟು ಉಪ್ಪು, ಮೆಂತೆ ಮತ್ತು ಅರಿಶಿನ ಮತ್ತು ಹಸಿರುಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಕಲ್ಲುಪ್ಪೆಲ್ಲ ಹಾಕಿ ಗುಂಡಿಗೆ ಹಾಕಿ ರುಬ್ತಾರಲ್ವ ಹುಣಸೆ ತೊಕ್ಕಂತ ಹೇಳಿ, ಅದು ಇದು ಕಾಯಿ ಹಾಕಬೇಕು. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಇದು ಚಿತ್ರಾನ್ನಕ್ಕೆ ಅದಕ್ಕೆಲ್ಲ ಕೂಡ ಸೈಡಿಗೆ ಸಖತ್ತಾಗಿರುತ್ತೆ. ಮತ್ತು ಇದರಿಂದ ಚಟ್ನಿ ಕೂಡ ಮಾಡ್ತೀವಿ ನಾವು. ಶೇಂಗಾ ಬೀಜ ಹಾಕಿ ಚಟ್ನಿ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಶೇಂಗಾ ಬೀಜ ಬೇಡ ಅಂತಂದ್ರೂ ಒಣಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಗೊಂದು ಸ್ವಲ್ಪ ಹುರ್ಕೊಂಬಿಟ್ಟು, ಆಗಲೇ ಉಪ್ಪೆಲ್ಲ ಹಾಕಿರ್ತೀವಲ್ಲ, ಉಪ್ಪು ನೋಡ್ಕೊಂಡು ಹಾಕಬೇಕು. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಅದು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬಿಟ್ಟು, ಗುಂಡಲ್ಲಿ ರುಬ್ಬಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ರುಬ್ಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಬಿಸಿ ಅನ್ನಕ್ಕೂ, ಮುದ್ದೆಗೂ, ಚಪಾತಿಗೂ, ದೋಸೆಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಇದು. ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಡೋಕೆ ಸಾಕು ಅಂತಂದರೆ ನಮ್ಮ ಅಕ್ಕ ಇಷ್ಟೊಂದು ಹಾಕ್ಕೊಟ್ಬಿಟ್ರು. ತಗೊಂಡೋಗೋ ಈ ಸತಿ ರುಬ್ಬಿಡ್ತೀನಿ ಇನ್ನೊಂದು ಸತಿ ಅಂತ ಹೇಳಿ ಅದನ್ನು ತೊಗೊಂಬಂದೆ. ಇನ್ನು ಏನಿದೆ, ಇದು ಬಂದ್ಬಿಟ್ಟು ಸಾಂಬಾರ್ದು ಪುಡಿ. ಇದು ಖಾರದ ಪುಡಿ, ಇದು ಸಾಂಬಾರ್ದು ಪುಡಿ. ಆಗುತ್ತೆ ನೆಕ್ಸ್ಟ್ ನಾನು ಊರಿಗೆ ಹೋಗೋಷ್ಟೊತ್ತಿಗೆ ಆಗುತ್ತೆ, ನೋಡೋಣ. ಮತ್ತು ಮಾರಮ್ಮನ ಹಬ್ಬ ಇದೆ, ಚಳ್ಳಕೆರೆ ಸೈಡೆಲ್ಲ ಮಾರಮ್ಮನ ಹಬ್ಬ ಮಾಡ್ತಾರೆ, ಗೌರಸಂದ್ರ ಮಾರಮ್ಮ ಅಂತ ಹೇಳಿಬಿಟ್ಟು. ಆವಾಗ ಹೋಗ್ಬೇಕಾಗುತ್ತೆ. ಹಂಗಾಗಿ ಅವಾಗ ಹೋದಾಗ ಒಂದು ಸ್ವಲ್ಪ ತೊಗೊಂಬರೋಣ ಅಂತ ಹೇಳಿ ಸ್ವಲ್ಪನೇ ಹಾಕ್ಸ್ಕೊಬಂದೆ ಸಾಕು ಅಂತ ಹೇಳಿ ಅಷ್ಟೇ, ಇನ್ನೇನಿಲ್ಲ. ಬಂದುಬಿಟ್ಟು ಬರೋ ಕವರ್ ಸದ್ಯಕ್ಕೆ ಇಷ್ಟೇ ತೊಗೊಂಬಂದಿದ್ದೇನು ತೊಗೊಬರಲಿಲ್ಲ. ಇನ್ನು ಎಲ್ಲ ಕೂಡ ಇದೆ, ಸುಮ್ಮನೆ ತೊಗೊಂಬಂದು ಏನು ಮಾಡೋಣ ಅಂಥೇಳಿ. ನನಗೆ ಎಮರ್ಜೆನ್ಸಿ ಬೇಕಾಗಿದ್ದಂದರೆ ಸಾಂಬಾರ್ದು ಪುಡಿ, ಖಾರದ ಪುಡಿ, ಇನ್ನು ಶೇಂಗಾ ಬೀಜನೂ ಬೇಕಾಗಿತ್ತು. ಇನ್ನು ಕರ್ಜಿಕಾಯಿ, ಇನ್ನು ಹಿಟ್ಟು ಉಳಿದಿತ್ತು, ಸ್ವಲ್ಪ ರೋಜೆ ತೊಗೊಂಡು ಹೋದ್ಲು. ಮೈದಾ ಹಿಟ್ಟು ಸಾಲ್ಟೇಜ್ ಬಂತು ಕಲಿಸಿರೋದು, ಹಾಗಾಗಿ ಅಲ್ಲಿ ಯಾವಾಗನ ಮಾಡ್ಕೊಡ್ತೀನಿ ಮಕ್ಕಳಿಗೆ ಫ್ರೀ ಇದ್ದಾಗ ಅಂತೇಳ್ಬಿಟ್ಟು ಅವ್ಳು ತೊಗೊಂಡು ಹೋದ್ಲು. ಚಿಕ್ಕಮ್ಮ ನನಗೆ ಇಷ್ಟೊಂದು ಹಾಕಿ ಕಳಿಸಿದ್ದಾರೆ ನೋಡಿ, ಎಷ್ಟೊಂದಿದೆ. ಊರೊಳಗೆ ಹೋದರೆ ಸ್ವಲ್ಪ ಯೋಷಿತಗೂ ದನಗೂ ತೊಗೊಂಡೋಗ್ಬೇಕು, ತಿಂತಾರೆ ಹುಡುಗರು. ಯಾವಾಗ ಹೋಗ್ಬೇಕೋ ಏನೋ, ಹೋಗಿ ಭಾಳ ದಿನ ಆಯಿತು, ನೋಡ್ಕೊಂಬರ್ಬೇಕು. ಹೋಗ್ಬಿಟ್ಟು ಹೋದರೆ ಸ್ವಲ್ಪ ತೊಗೊಂಡೋಗ್ತೀನಿ ಇದರಲ್ಲಿ. ಇಷ್ಟೇ ಫ್ರೆಂಡ್ಸ್. ಇನ್ನು ಚಿಕ್ಕಮ್ಮ ಎಲ್ಲ ಕಟ್ಟು ಕಳಿಸಿದ್ದಾರೆ. ಅಲ್ಲಿ 1-2 ದಿನ ಅಂತೂ ನಾನು ಆರಾಮಾಗಿದ್ದೆ, ಸೆಕೆ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಎಷ್ಟು ಫ್ರೀಯಾಗಿದ್ದೆ ಅಂದರೆ ಸಖತ್ತಾಗಿದ್ದೆ. ಮತ್ತೆ ಇಲ್ಲಿಗೆ ಬಂದಮೇಲೆ ಅದೇ ರಾಗ ಅದೇ ತಳಂದಂಗೆ ಮತ್ತೆ ಸೆಕೆ ನನಗಂತೂ. ಅಲ್ಲಿ ಚೆನ್ನಾಗಿ ಗಾಳಿ ಬರ್ತಾಯಿತ್ತು ಹೊಸ ಮನೆ ಹತ್ರ. ಈ ಸತಿ ಮನೆ ಹತ್ರ ಏನೂ ಕೂಡ ವೀಡಿಯೋ ಮಾಡಲಿಲ್ಲ, ನಾನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇನ್ನು ಹಂಗಾಗಿ ಸರಿಯಾಗಿ ಏನೂ ವೀಡಿಯೋ ಮಾಡಲಿಲ್ಲ ಅಲ್ಲಿ ಅಮ್ಮರ ಮನೆಗೆಲ್ಲ ಕೂಡ. ಇಷ್ಟೇ ಫ್ರೆಂಡ್ಸ್. ಕರೆಂಟ್ ಅಂತೂ ಇಲ್ಲವೇ ಇಲ್ಲ ನೋಡಿ. ನಾನು ಬಂದಾಗ ಸುಮಾರು 1 ಗಂಟೆ 1:15 ಏನೋ ಕರೆಂಟ್ ಹೋಗಿತ್ತು, ಇನ್ನೂ ಬಂದಿಲ್ಲ. ಇನ್ನೇನು ಟೈಮ್ ಆಗಲಿ, 6 ಗಂಟೆ ಹತ್ತತ್ರ ಆಗ್ತಾಯಿದೆ, ಇನ್ನೂ ಬಂದಿಲ್ಲ. ಕರೆಂಟ್ ಇದ್ರೇ ಚೆನ್ನಾಗಿ. ಸ್ವಲ್ಪ ಕರೆಂಟ್ ಇಲ್ಲ, ಏನಿಲ್ಲ. ಇನ್ನು ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಅವರೆಲ್ಲ ಸ್ವಲ್ಪ ಎಳ್ಳೀರೆಲ್ಲ ಕೊಚ್ಕೊಂಡು ಕುಡಿತಾ ಇದ್ದಾರೆ. ನಮ್ಮ ಮನೆಯವರು ಗುಂಡು ಅಲ್ಲೇ ಇದ್ದಾರೆ, ನನ್ನ ಮನೆಗಿದ್ದೀನಿ. ಅವ್ರಿಗೆಲ್ಲ ಟೀ ಕಾಫಿ ಮಾಡಿಕೊಟ್ಟೆ. ಮತ್ತು ಮುದ್ದೆ ಅಂದರೆ ತುಂಬ ಇಷ್ಟ ಅವರಿಗೆ, ಮುದ್ದೆ ಕೂಡ ಮಾಡಿಕೊಟ್ಟೆ ಇಷ್ಟೊತ್ತು. ಅದೆಲ್ಲ ಏನು ವಿಡಿಯೋ ಮಾಡಲಿಲ್ಲ ನಾನು. ಮುದ್ದೆ ಮಾಡಿಕೊಟ್ಟು ಟೀ ಕಾಫಿ ಎಲ್ಲ ಮಾಡಿಕೊಟ್ಟು, ಪಾತ್ರೆ ಅಂತೂ ಒಂದು ರಾಶಿ ಇದ್ದಾವೆ, ಎಲ್ಲ ಕೂಡ ಹೊರಗಡೆ ಇಟ್ಬಿಟ್ಟಿದ್ದೀನಿ. ಸದ್ಯಕ್ಕೆ ನನಗೆ ಒಂದು ಸಿಕ್ಕರೆ ಸಾಕು, ಮಲ್ಕೊಂಬಿಡೋಣ ಅನ್ನಂಗೆ ಆಗಿದೆ. ಯಾಕೆಂದರೆ ಕಂಟಿನ್ಯೂ ಆಗಿ ನಾನು ಬೆಳಗ್ಗೆ
ಬೆಳಿಗ್ಗೆ ಒಂದು 7:45ಗೆ ಬಸ್ ಹತ್ತಿದ್ದು ನಮ್ಮ ಊರಿಂದ. 7:45ಗೆ ಬಂದುಬಿಟ್ಟು ಮತ್ತೆ ಚಳ್ಳಕೆರೆಗೆ ಬಂದು ಮತ್ತೆ ಬಸ್ ರೆಡಿ ಇತ್ತು. ಮತ್ತು ಅಲ್ಲಿಂದ ಮತ್ತೆ ಡೈರೆಕ್ಟಾಗಿ ಹಿರಿಯೂರಿಗೆ ಬಂದು ಹಿರಿಯೂರಿಂದ ಮತ್ತೆ ಬಸ್ ರೆಡಿ ಇತ್ತು. ಅಲ್ಲಿ ಗುಂಡನ್ನ ಎಳ್ಕೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು ತರಕಾರಿ ಅದು ಇದು ತೊಗೊಂಡು ಮತ್ತೆ ಟಿಫನ್ ಕೂಡ ಮಾಡಿರಲಿಲ್ಲ. ಅಲ್ಲೇ ಸ್ವಲ್ಪ ಪೂರಿ ತಿಂದ್ಕೊಂಡು ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿ ಆ ಕಡೆಯಿಂದ ಬರ್ಬೇಕಾದ್ರೆ ಸ್ವಲ್ಪ ರೋಡ್ ಸರಿ ಇಲ್ಲ ಸೆಂಟ್ರಲ್ಲಿ. ಡೈರೆಕ್ಟಾಗಿ ಅಲ್ಲಿಂದ ಮತ್ತೆ ಊರಿಗೆ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಎತ್ತೆತ್ತಾಕ್ಬಿಡ್ತು ಬಸ್ಸು. ಮತ್ತು ಅಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಮನೆಗೆ ಬಂದು ಮನೆ ನೋಡಿ ಒಂಥರ ತಲೆ ಕೆಡಿಸ್ಕೊಂಡು ಬೇಗ 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 ಕೆಲಸ ಮಾಡಿಬಿಟ್ನಾ. ಒಂಥರ ನನಗೆ ಸುಮ್ಮನೆ ಮಲ್ಕೊಬೇಡ ಅನ್ನಂಗೆ ಆಗಿಬಿಟ್ಟಿದೆ. ಅದಕ್ಕೆ ಅವರು ಸ್ವಲ್ಪ ಆ ಕಡೆ ಅಂದರೆ ಊರ ಕಡೆ ಹೋದರೆ ಇನ್ನು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಹೋಗ್ಬಿಡ್ತೀವಿ ಆ ಕಡೆ. ನೋಡೋಣ ಹೋಗ್ತಾರೋ ಇಲ್ಲ ಗೊತ್ತಿಲ್ಲ. ಹೋಗಲಿ ಬಿಡಲಿ, ಕರೆಂಟ್ ಒಂದು ಬಂದರೆ ಸಾಕಾಗಿದೆ ನನಗೆ. ಹೆಂಗೋ ಫ್ಯಾನ್ ಹಾಕ್ಕೊಂಡು ಸ್ವಲ್ಪ ತಿರ್ಬೋದಂತ ಹೇಳಿ ಅದಕ್ಕೆ ಇದೆಲ್ಲ ಎತ್ತಿಡಬೇಕು. ಇನ್ನು ಬೇಜಾನ್ ಕೆಲಸ ಇದೆ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಕೆಲಸ ಇದೆ. ನಾಳೆ ಎಲ್ಲ ಕೂಡ ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಕಾಟಕ್ಕೆ ಸಾಕಾಗ್ತಿದೆ. ಇದು ಬಾನು ಸಿಸ್ಟರ್ ಕಮೆಂಟ್ ಮಾಡಿದ್ರಲ್ವ ನೀವು, ಇದರಲ್ಲಿ ಗ್ಯಾರೇಜಲ್ಲಿ ಅದೇನೋ ಕೊಡ್ತಾರಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ಹೋಗಿ ಅಲ್ಲಿ ವಿಚಾರಿಸು ಇಸ್ಕೊಂಬ ಅಂತಂದರೆ ಅವರು ಎಲ್ಲಿ ಕೊಡ್ತಾರೋ ಎಲ್ಲಿ ಸಿಗುತ್ತೋ ಅಂತಾರೆ ಆಗ ಹೇಳ್ತಾ ಇದ್ದಾರೆ. ಹೋಗ್ತಾ ಇಲ್ಲ, ಕೇಳ್ತಾ ಇಲ್ಲ, ಇಸ್ಕೊಂಬರ್ತಾಯಿಲ್ಲ. ಮೊನ್ನೆ ಎಲ್ಲ ಕಮ್ಮಿ ಆಗಿದ್ದು, ಇವ್ರು 2 ದಿನ ಬಾಗಿಲು ತೆಗ್ದಿಲ್ಲ ನೋಡಿ. ಸೋಮವಾರ ಒಂದಿನ ಅವರು ನಾನು ಹೋಗಿದ್ದು ಸಾಯಂಕಾಲ ಊಟ ಒಂದು ಮಾಡಿದ್ದಾರೆ ಅಷ್ಟೇ. ತಿರ್ಗಾ ಮಂಗಳವಾರ ಬೆಳಗ್ಗೆ ಬಂದು ಏನಾದರೂ ಸ್ವಲ್ಪ ಬಾಗಿಲು ತೆಗ್ದಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟ್ ಬಾಗಿಲು ಹಾಕಿರೋದನ್ನ ಬೀಗ ಹಾಕಿರೋದನ್ನ ಮತ್ತೆ ನಾನು ಬಂದು ತೆಗ್ದಿದ್ದೀನಿ. ಅದಕ್ಕೆ ಈ ರೇಂಜಿಗೆಲ್ಲ ಇದ್ದಿದ್ದು ಮನೆ ಅನಿಸುತ್ತೆ ನನಗೆ. ನೋಡಿ ಮನೇಲಿ ಬಿಟ್ಟೋದ್ರೆ ಹೆಂಗೆ ಪಜಿತಿರುತ್ತೆ ಅಂತ ಹೇಳಿ ನನಗೆ ಇವಾಗಲೂ ಯೋಚನೆ ಆಗ್ತಾಯಿದೆ. ಇನ್ನು ಅಮ್ಮರೂರಿಗೆ ಹೋದಾಗ ಬರೋಷ್ಟೊತ್ತಿಗೆ ಒಂದು 3 ತಿಂಗಳಾದರೂ ಆಗುತ್ತೆ. 3 ತಿಂಗಳಾಗುತ್ತೋ 5 ತಿಂಗಳಾಗುತ್ತೋ ಗೊತ್ತಿಲ್ಲ. ಅಲ್ಲಿ ಅಮ್ಮ ಬರೋಷ್ಟೊತ್ತಿಗೆ ಇನ್ನು ಯಾವ ರೇಂಜಿಗೆ ತಯಾರಿರ್ಬೋದು ಅಂತ ಹೇಳಿ ಏನು ಮಾಡೋದು ಗೊತ್ತಾಗ್ತಿಲ್ಲ. ಹಿಂಗೆ ನೋಡಿ ಗಂಡು ಮಕ್ಕಳು ಏನು ಕೂಡ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಕೆಲವರೆಲ್ಲ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಬಿಡಿ. ಎಲ್ರಿಗೂ ಹೇಳ್ತಾ ಇಲ್ಲ, ಎಷ್ಟೋ ಜನ ಮನೆಯೇ ಚೆನ್ನಾಗಿ ಇಟ್ಕೊತಾ ಇರ್ತಾರೆ ಗಂಡು ಮಕ್ಕಳು ಸಮೇತ. ನಮ್ಮ ಮನೆಯವರು ಸಿಕ್ ಬಂದ್ರಂತೂ ಭಾಳ ಇದು ನಾನು ಇಲ್ಲಿ ಮಾತಾಡ್ತಿದ್ದೀನಿ, ಇಲ್ಲಿ ನೋಡಿ ಇವಾಗಲೇ ನಾನು ಇಲ್ಲಿದ್ದೀನಿ ಆದರೂ ಕೂಡ ಅಲ್ಲಿಗೆ ಸ್ಟವ್ ಹತ್ರ ಸೀದಾ ಬಂದು ಇಣಕಿ ನೋಡ್ತಾಯಿದ್ದೆ. ನಮ್ಮೂರಲ್ಲಂತೂ ಎಷ್ಟು ಬೆಕ್ಕುಗಳಿದ್ದಾವೆ, ಇಲ್ಲಿ ಬೆಕ್ಕುಗಳೇ ಸಿಗ್ತಾ ಇಲ್ಲ. ನಾಳೆ ನಾಡಿದ್ದು ಊರೊಳಗೆ ಹೋಗ್ಬಿಟ್ಟು ಇನ್ನೊಂದ್ಸತಿ ವಿಚಾರಿಸ್ತೀನಿ. ಬೆಕ್ಕು ಬರೋವರೆಗೂ ಇಲ್ಲಿ ಕಮ್ಮಿ ಆಗೋಲ್ಲ. ಏನಾದರೂ ಮಾಡಿ ಊರೆಲ್ಲ ಒಂದು ರೌಂಡ್ ಸುತ್ತಿ ಆದರೂ ಬೆಕ್ಕಿನ ಕುಂಡಿನ ಪತ್ತೆ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ನನಗಂತೂ ಕ್ಲೀನ್ ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಯಪ್ಪ ಒಸಿ ಆಗ್ತಾವ ಪಿಚ್ಚಿಗೆ ಅಂತೂ ನೋಡೋದಕ್ಕಾಗೋದಿಲ್ಲ, ಅಷ್ಟು ಇದು. ನನಗಂತೂ ಸಾಕಾಗ್ಬಿಟ್ಟಿದೆ ಆಗಲೇ. ಅವುಗಳು ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ. ಇಣಕಿ ನೋಡೋದು, ಓಡೋಗೋದು, ಮೆಣ್ಕು ಕಣ್ಣು ಬಿಡೋದು. ಅಯ್ಯೋ ದಪ್ಪ ಇದ್ದಾವೆ, ಒಂದೊಂದು ಇಲಿ ಇಷ್ಟಿಷ್ಟು ದಪ್ಪ ಇದ್ದಾವೆ ಬಿಡಿ. ಚಿಕ್ಕವು ಇದ್ದಾವೆ, ದೊಡ್ಡವು ಇದ್ದಾವೆ. ಯಾವಾಗಲೂ ಇಲ್ಲಿದೆ ಹೇಳ್ತೀನಿ ಅಂತ ಅಂದ್ಕೋಬೇಡಿ, ಇರೋದು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಶುಕ್ರವಾರ ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವಾಗಂತೂ ನೆಲೆ ಸಿಕ್ಕರೆ ಸಾಕು, ಮಲ್ಕೊಂಬಿಡೋಣ ಅನ್ನಂಗೆ ಆಗ್ಬಿಟ್ಟಿದೆ. ಬೇಗ ಇದೆಲ್ಲ ಮುಗಿಸ್ಬಿಟ್ಟು ಹೋಗಿ ಮಲ್ಕೊಂಡು ಮತ್ತು ನಾಳೆ ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಹೊಸ್ದಾಗಿ. ನಾಳೆ ಅಂತೂ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಫೋಟೋ ತೆಗಿಬೇಕು ಫಸ್ಟಲ್ಲಿರೋದು. ದೇವ್ರ ಫೋಟೋ ಕೂಡ ನಾನು ಬರಬೇಕಾದ್ರೇ ರಾಘವೇಂದ್ರ ಸ್ವಾಮಿ ಫೋಟೋನೂ ಬೀಳಿಸಿದ್ದಾವೆ, ಗಣೇಶನ ಫೋಟೋನೂ ಎಲ್ಲ ಬೀಳಿಸ್ಬಿಟ್ಟಿದ್ದಾವೆ, ನರಸಿಂಹ ಫೋಟೋನೂ ಬೀಳಿಸ್ಬಿಟ್ಟಿದ್ದಾವೆ. ಮತ್ತು ಎಣ್ಣೆ ಡಬ್ಬ ಇಟ್ಟಿದ್ದ ಇದು ದೀಪಕ್ಕೆ ಹಾಕೋ ಎಣ್ಣೆ ಕೂಡ ಎಲ್ಲ ಉಳಿಸ್ಬಿಟ್ಟು ಬಟ್ಟೆ ಎಲ್ಲ ಫುಲ್ಲು ಅದು ಹಾಕಿದ್ದೀನಲ್ಲ ಕಾಣಿಸಲ್ಲ ಅನಿಸುತ್ತೆ, ಅದೆಲ್ಲ ಕೂಡ ಸ್ಕ್ರೀನೆಲ್ಲ ಫುಲ್ಲು ಗಲೀಜಾಗಿಬಿಟ್ಟಿದೆ. ಆ ಥರ ಮಾಡಿಬಿಟ್ಟಿದ್ದಾವೆ. ಅದಕ್ಕೆ ನಾಳೆ ಒಂದು ಏನಾದರೂ ಸ್ವಲ್ಪ ವ್ಯವಸ್ಥೆ ಮಾಡ್ತೀನಿ. ಸುಮ್ಮನೆ ಪಾಪ ನನಗೆ ಒಂಥರ ಅನಿಸುತ್ತೆ, ಫೋಟೋ ಇಟ್ಕೊಳ್ಳೋದು ಬೇಡ, ಎಲ್ಲ ಕೂಡ ಫುಲ್ಲು ನೀಟಾಗಿ ಪ್ಯಾಕ್ ಮಾಡಿ ಒಂದು ಬ್ಯಾಗಿಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಒಂದೇ ಒಂದು ಫೋಟೋ ಮಾತ್ರ ಇಟ್ಕೊಂಡು ಎಲ್ಲಾದರೂ ತಗ್ಲಾಕ್ಬಿಟ್ಟು ಸುಮ್ಮನೆ ಊದಿನ ಕಡ್ಡಿ ಹಚ್ಚಿ ಡೈಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ದೀಪ ಹಚ್ಚೋದಕ್ಕಂತೂ ಬಿಡ್ತಾ ಇಲ್ಲ ಇವು. ಸುಮ್ಮನೆ ಯಾಕೆ ಅಪಶಕನ ಅಂತ ಅಂದ್ಬಿಟ್ಟು ತೆಗ್ದಿಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆ ಹೆಂಗಾಗುತ್ತೋ ಗೊತ್ತಿಲ್ಲ. ನಾಳೆ ಏನೇನು ಮಾಡ್ತೀನಿ ಅನ್ನೋದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ.